ನಾವು ಇವತ್ತು ಬಂದು ನಿಮ್ಮ ಮುಂದೆ ಕೂತಿರೋದು ಜನರಿಗೆ ಒಂದು ಸ್ಪಷ್ಟೀಕರಣ ಬೇಕು. ಅಲ್ಲಿ ಅದು ಕಂಪ್ಲೀಟ್ಲಿ ಏನೂ ಇಲ್ಲಪ್ಪ ಅನ್ನೋ ಆಗಬೇಕು ಅಂತಂದ್ರೆ ಎಲ್ಲರೂ ಮಾತೇನೆಂದ್ರೆ ಇನ್ನೊಂದು ಇಲ್ಲ ನೀವೇ ತನಿಖೆ ಆಗಬೇಕು ಅಥವಾ ಇನ್ನೊಂದು ಎಲ್ಲೋ ಒಂದು ಕಡೆ ಮಾತು ಬರ್ತಾ ಇದೆ ಬೇರೆ ಸ್ಟೇಟಿಂದ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಬಂದು, ಯಾಕೆಂದರೆ ಬಹಳ ಪವರ್ಫುಲ್ ಆದಂಥ ಸ್ವಾಮೀಜಿ ಹೊರಗಡೆ ಸ್ಟೇಟಿಂದ ಇನ್ನೊಂದು ಅದನ್ನು ತನಿಖೆ ನೋಡಿ ಹೇಳೋದು ಒಳ್ಳೆಯದು. ತನಿಖೆಯಲ್ಲಿ ಯಾರಿಗೆ ತೊಂದರೆ ಆಯಿತು ಅಂತ ನೋಡಿ ಹೇಳೋದು ಒಳ್ಳೆಯದು. ಅದನ್ನು ಈಗ ಇಡೀ ತನಿಖೆ ಉದ್ದ ಹರಾಸ್ಮೆಂಟ್ ಯಾರಿಗಾಯಿತು ಅಂತ ನೋಡಿದರೆ ಗೊತ್ತಾಗುತ್ತೆ ಅಂತ, ಹೇಗಿತ್ತು ಅಥವಾ ಜಡ್ಜ್ಮೆಂಟ್ ನೋಡಿದ್ರು ಕೂಡ ಗೊತ್ತಾಗುತ್ತೆ ಅಂತ. ಜಡ್ಜ್ಮೆಂಟ್ ಏನು ಹೇಳುತ್ತೆ ಅಂದರೆ ಎಲ್ಲವೂ ಅಂದರೆ ಈಗ ನಮ್ಮನ್ನು ಸಿಕ್ಕಿಸೋ ಪ್ರಯತ್ನ ನಡೀತು ಅಂತ ಜಡ್ಜ್ಮೆಂಟ್ ಹೇಳುತ್ತೆ ಅಂತ. ಇದರಲ್ಲಿ ಇಲ್ಲಿ ಯಾರು ಸಿಗಿಸ್ತಾ ಇದ್ದಾರೆ ಅಲ್ಲಿ ಇದನ್ನು ಲಾಭ ಇದೆ. ಅದಕ್ಕಿಂತ ಮೊದಲು ಇದು ಮುಗಿಸ್ಬಿಡೋಣ. ನೀವು ಕೇಳಿದ ಪ್ರಶ್ನೆ ಪೂರ್ತಿ ಆಗಿದೆ. ಏನಾದ್ರು ನಡೆದಿತ್ತೋ ಇಲ್ಲ ನೀವು ಕೇಳಿದ್ರೆ ಅದನ್ನೇ ಕೇಳ್ಬಿಡಿ, ಅದನ್ನ ಪೂರ್ತಿ ಮಾಡ್ಬೇಡ. ಏನು ನಡೆದಿಲ್ಲ ಅಂತಂದ್ರೆ ಅದೇನ ಹೇಳೋದಲ್ಲ, ಇಷ್ಟು ಓಪನ್ ಆಗಿ ನೋಡಿ ನಮ್ಮ ಕಾನೂನಿನ ಪ್ರಕಾರ ಒಂದು ಸ್ತ್ರೀ ನೇರವಾಗಿ ಹೇಳಿ ನಾವು ಹೇಳೋದು ನೇರವಾಗಿ ಅಂದರೆ ಈಗ ನಿಮ್ಗೆ ಎಲ್ಲಿಂದ ನಿಮಗೆ ಅಂತ ಹೇಳ್ತಾ ಇರೋದಿಲ್ಲ, ನೀವು ಆ ಥರ ಅನ್ಯತಾ ಭಾವಿಸಬಾರ್ದು. ಈ ಜಿಜ್ಞಾಸೆ ಹುಟ್ಟೋದಕ್ಕೆ ಅತ್ಯಾಚಾರ ಅಲ್ಲ ಇನ್ನೇನೋ ನಡೆದಿತ್ತು ಅಲ್ಲಿ ಸಮ್ಮತಿಯಿಂದ ಏನೋ ನಡೆದಿರ್ಬೋದು ಅನ್ನೋ ಪ್ರಶ್ನೆ ಎಲ್ಲಿಂದ ಬಂತು, ಅದು ಯಾಕೆ ಸಂಶಯ ಹುಟ್ಕೊಂತು ಅಲ್ಲ ಕೋರ್ಟ್ ಜಡ್ಜ್ಮೆಂಟ್ ಹಾಕಿದೆ ಅದನ್ನ ಕೇಳಿ ಅಂತ ಹೇಳ್ತಿರೋದು ನಾವು. ಈಗ ಹುಟ್ಟಿರೋದು ಅಲ್ಲಿಂದ ತಾನೆ ಜಡ್ಜ್ಮೆಂಟ್ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಆ ತರ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಜಡ್ಜ್ಮೆಂಟ್ ಯಾವುದೋ ಒಂದು ಪ್ರೈಮಾ ಫೇಸಿ ಕೇಸ್ ಇಲ್ಲ, ರೇಪ್ 169 ಸತಿ ರೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಸರಿ, ಅಲ್ಲಿ ಪರಿವಾರದವ್ರು ಕೂಡ ಇದನ್ನ ಒಪ್ಕೊಂಡಿದ್ರು, ಅಂದ್ರೆ ಆಗಿದ್ರೆ ಒಪ್ಕೊಂಡು ಆಗ್ತಿತ್ತು. ಹಾಗೆ ಜಡ್ಜ್ಮೆಂಟ್ ಅಲ್ಲಿ ಇಲ್ಲ, ಪರಿವಾರದವ್ರು ಒಪ್ಕೊಂಡಿದ್ರು ಜಡ್ಜ್ಮೆಂಟ್ ಅಲ್ಲಿ ಇರಲಿಲ್ಲ ಅಲ್ಲ. ಬಿಕಾಸ್ ದಿ ಡಾಟರ್ ಹ್ಯಾಸ್ ಇಲ್ಲ, ನಾವು ಆರ್ಡರ್ ನೋಡಿದೆ ಗುರುಜಿ. ಇಲ್ಲ ಖಂಡಿತ ಇಲ್ಲ, ನೀವು ಪುನಃ ಚೆಕ್ ಮಾಡಿ ಇದನ್ನ. ಪರಿವಾರದವ್ರು ಮಠದ ಪರಿವಾರದವರು ಅದರಲ್ಲಿ ಸೇರ್ಕೊಂಡಿದ್ರು ಅನ್ನೋದನ್ನ ಯಾವ ಜಡ್ಜ್ಮೆಂಟ್ ಯಾವ ಪರ್ಸನ್ ಕೂಡ ಹೇಳೋದಿಲ್ಲ. ಇವಾಗ ನಾವು ಸನ್ಯಾಸಿಗಳು, ನೀವೆಲ್ಲ ಸಂಸಾರದ ಮಧ್ಯೆ ಇರೋಂಥವ್ರು, ನೀವು ನಮಗೆ ಇದನ್ನ ಹೇಳಬೇಕು. ಈಗ ವಿತ್ ಕನ್ಸೆಂಟೋ ವಿದೌಟ್ ಕನ್ಸೆಂಟೋ ಒಂದು ಘಟನೆ ನಡಿಬೇಕಾದ್ರೆ ಕೊನೆ ಪಕ್ಷ ಇಬ್ರು ಒಟ್ಟಿಗೆ ಇರ್ಬೇಕಲ್ವಾ? ಹೌದು, ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಅಲ್ವಾ? ಅದು ಒಟ್ಟಿಗೆ ಇಲ್ಲದೆ ಆಗತ್ತೆ ಅಂದ್ರೆ ಮತ್ತೆ ನಾವು ಮಾತಾಡಲ್ಲ. ಇಲ್ಲಿಂದ ಒಟ್ಟಿಗೆ ಇರ್ಬೇಕು ತಾನೆ. ಆಯ್ತು, ಒಂದೇ ಕೋಣೆ ಅಲ್ಲ, ಒಂದೇ ಕಟ್ಟಡ ಅಲ್ಲ, ಒಂದೇ ಬೀದಿ ಅಲ್ಲ, ಒಂದೇ ಬಡಾವಣೆ ಅಲ್ಲ, ಅಕ್ಕಪಕ್ಕದ ಬಡಾವಣೆನೂ ಅಲ್ಲ. ಬೆಂಗಳೂರಿನ ಯಾವುದೋ ತುದಿಯಲ್ಲಿ ನಾವಿರ್ತೀವಿ, ಇನ್ಯಾವುದೋ ತುದಿಯಲ್ಲಿ ಆಕೆ ಇರ್ತಾಳೆ. ಈಗ ವಿತ್ ಕನ್ಸೆಂಟ್ ನಡಿಬೋದೇನಾದ್ರು? ಅಲ್ಲ, ಈ ರಾಮಕಥೆಯಿಂದ ಎಲ್ಲ ಶುರುವಾಯಿತು. ನಾವು ಜಡ್ಜ್ಮೆಂಟ್ ಮೇಲೆ ಮಾತಾಡ್ತಾ ಇದ್ದೀವಿ. ನಾವು ಜಡ್ಜ್ಮೆಂಟ್ ಏನು ಹೇಳುತ್ತೆ ಅಂದರೆ, ಮೊಬೈಲ್ ಟವರ್ ಲೊಕೇಶನ್ ಏನು ತೋರಿಸ್ತಾ ಇದೆ ಅಂದರೆ, ನಾವು ಏನು ಯಾವ ಸಮಯ ಆಕೆ ಹೇಳ್ತಾ ಇದ್ದಾಳೆ ಈ ಘಟನೆ ನಡೀತು ಅಂತ, ಆ ಸಮಯದಲ್ಲಿ ಆಕೆ ಬನಶಂಕರಿಯ ತನ್ನ ಮನೆಯಲ್ಲಿ ಇದ್ಲು ಅಂತ ಜಡ್ಜ್ಮೆಂಟ್ ಹೇಳುತ್ತೆ. ಜಡ್ಜ್ಮೆಂಟಿಗೆ ಯಾವ ಸಪೋರ್ಟ್ ಮಾಡುತ್ತೆ ಹಾಗೆ ಹೇಳೋದಕ್ಕೆ ಅಂದರೆ, ಮೊಬೈಲ್ ಟವರ್ ಲೊಕೇಶನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರೋಂಥ ಮೊಬೈಲ್ ಟವರ್ ಲೊಕೇಶನ್ ಇದೆಯಲ್ಲ ಅದು ಹೇಳುತ್ತೆ ಆಕೆ ಅಲ್ಲಿದ್ಲು ಅಂತ. ಆಕೆ ಎಲ್ಲೂ ತಾನು ಫೋನ್ ಬಿಟ್ಟು ಬಂದಿದೆ ಅಂತ ಹೇಳಲ್ಲ. ಮಾತ್ರ ಅಲ್ಲ, ತನಗೆ ಇಂತಿಷ್ಟೇ ಬೇರೆ ಬೇರೆ ಸಮಯದಲ್ಲಿ ಫೋನ್ ಬಂದಿದ್ದು ಕೂಡ ಉಲ್ಲೇಖ ಮಾಡ್ತಾಳೆ ಅವಳು. ಆ ಹೊತ್ತಿಗೆ ಫೋನ್ ಬಂದಿದೆ, ಅದರ ಅರ್ಥ ಫೋನ್ ಆಕೆ ಜೊತೆಗಿದೆ. ಆ ಟವರ್ ಲೊಕೇಶನ್ ಏನು ಹೇಳುತ್ತೆ ಅಂದರೆ, ಆ ಸಮಯದಲ್ಲಿ ಆಕೆ ತನ್ನ ಮನೇಲಿದ್ಲು ಅಂತ. ಈಗ ಹೇಳಿ ವಿತ್ ಕನ್ಸೆಂಟ್ ನಡೆಯೋದು ಹೇಗೆ? ಬರ್ತೀವಿ, ಯಾವುದೋ ದೈವಿಕ ಶಕ್ತಿ ಇದೆಯೋ ಎರಡು ಕಡೆ ಇರೋಂಥದ್ದು ನಮಗೆ ಗೊತ್ತಿಲ್ಲ. ಅಲ್ಲ, ಲೈಟರ್ ಏನು ಹೇಳಿದ್ದು ಸುಮ್ಮನೆ ಆಕೆ ಹಾಗೂ ಹೇಳಿದಾಳೆ. ಆಕೆ ಇರಲಿ, ಈಗ ಮತ್ತೆ ಇನ್ನು ಮುಂದಕ್ಕೆ ಬರ್ತೀವಿ. ಅವರು ಆ ಕಡೆಯಿಂದ ಸ್ಟಾರ್ ವಿಟ್ನೆಸ್ ಅಭಿರಾಮ ಅನ್ನೊಬ್ಬ ಹುಡುಗ ಆಕೆ ಆ ಕಡೆಯಿಂದ ಜಡ್ಜ್ಮೆಂಟ್ ಇದನ್ನು ಉಲ್ಲೇಖ ಮಾಡುತ್ತೆ. ಅವನು ಹೇಳ್ತಾನೆ 3 ಗಂಟೆಗೆ ಆಕೆ ಹೊರಟೋದ್ಲು ಅಂತ. ಈಕೆ ಹೇಳ್ತಾಳೆ ಆಮೇಲೆ 3:15 ನಂತರ ಶುರುವಾಯಿತು, 3 ಗಂಟೆ 3:15 ಅಷ್ಟರ ನಂತರ ಶುರುವಾಯಿತು ಅಂತ ಹೇಳ್ತಾರೆ. ಅದನ್ನು ಜಡ್ಜ್ ಉಲ್ಲೇಖ ಮಾಡ್ತಾರೆ. ಅವರು ಸ್ಟಾರ್ ವಿಟ್ನೆಸ್ ಪ್ರಕಾರನೂ ಕೂಡ ಬೇರೆ ಅನೇಕ ವಿಟ್ನೆಸ್ಗಳಿದ್ದಾರೆ ಆ ಸಮಯಕ್ಕೆ. ಅದು ಮಾತ್ರ ನೆನ್ಪಿಟ್ಕೊಳ್ಳಿ, ಇಷ್ಟು 169 ಘಟನೆಗಳಲ್ಲೂ ಬೇರೆ ಜನ ಇದ್ರು ಅಲ್ಲಿ ಅಂತ. 169ಕ್ಕೂ ಪ್ರತಿ ಘಟನೆಗೂ ಹೇಳಿದ ಸಮಯಕ್ಕೆ ಸ್ಥಳದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಂಥ ಸಮಯಗಳದು. ಅಂದರೆ ಡಿಸ್ಪ್ರೂವ್ ಮಾಡೋಕ್ಕೆ ಬೇಕಾಗಂಥ ಸಾಕ್ಷಿಗಳು ಪ್ರತಿ ಘಟನೆಗೂ ಇದೆ ಅಂತ. ಪ್ರತಿ ಘಟನೆ ಕೂಡ ಆ ಸಮಯದಲ್ಲಿ ಏನು ನಡೀತಾ ಇತ್ತು, ಯಾರಿದ್ರು ಅನ್ನೋ ಬಗ್ಗೆ ನಮ್ಮ ಹತ್ರ ದಾಖಲೆಗಳಿದೆ. 169ಕ್ಕೂ ಇದೆ, ಅಷ್ಟು 169ಕ್ಕೂ ಇದೆ ಅಂತ. ಅಷ್ಟು ದೊಡ್ಡತನದಲ್ಲಿ ಯಾರಾದರೂ ಮಾಡ್ತಾರೆ? ಆಮೇಲೆ ಬರ್ತೀವಿ, ಈ ಪ್ರಶ್ನೆ ಮುಗಿಲಿ ಮೊದಲು. ಇದು ನಾವು ಉತ್ತರ ಕೊಡಲೇಬೇಕಾಗಿದೆ, ಹಾಗೆ ಕೂತ್ತೀನಿ ಉತ್ತರ ಕೊಡಲೇಬೇಕು ಅದಕ್ಕೆ ಅಂತ. ಇವಾಗ ಆ ಸಮಯದಲ್ಲಿ ಸಾಕ್ಷಿ ಆಗಿದ್ದಂಥ ಬೇರೆ ಅನೇಕ ಜನಗಳಿದ್ದಾರೆ. CID ಕೊಟ್ಟಿದ್ದಾರೆ ಕೂಡ ಅವರ ಸಾಕ್ಷಿಗಳನ್ನು. ಬಟ್ CID ಅದನ್ನು ಹಾಕಿಲ್ಲ ಕೋರ್ಟಿಗೆ. CID ಹಾಕಿರೋ ಸಾಕ್ಷಿಯಲ್ಲಿ ಯಾರಿದ್ದಾರೋ ಅವ್ರು ಹೇಳ್ತಾ ಇರೋದು ಹೋದ್ರು ಇಷ್ಟೊತ್ತಿಗೆ ಇಷ್ಟು ಗಂಟೆ ಹೊರಟೋಗ್ಬಿಟ್ರು ಅಲ್ಲಿಂದ ಅಂತ. ಈಗ ಆಮೇಲೆ ಹೇಗೆ ನಡೆಯೋದು ವಿತ್ ಕನ್ಸೆಂಟು? ಆಯಿತು, ಇದಿಲ್ಲ. ಈಗ ಇನ್ನೊಂದು FSL ಇನ್ನಿರೋಂಥದ್ದು. FSL ಹೇಳಬೇಕು, ಬಟ್ಟೆಗಳಲ್ಲಿ ಕುರುಹುಗಳು ಕಂಡು ಬರಬೇಕು, DNA ಕಂಡು ಬರಬೇಕು. ಕಂಡು ಬಂದಾಗ ಅದು ಸಪೋರ್ಟ್ ಮಾಡಿದರೆ ಅದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಈಗ 9 ಬಟ್ಟೆಗಳು ಕೊಟ್ಟಿರೋದು, ಒಟ್ಟಾರೆ ಒಂದು 22-24 ಐಟಮ್ ಆಗುತ್ತೆ ಒಟ್ಟು ಅಲ್ಲಿ ಫೊರೆನ್ಸಿಕ್ ಲ್ಯಾಬ್ಗೆ. ನೋಡಿ,
ಆ ಫ್ಲೋರೆನ್ಸಿಕ್ ಲ್ಯಾಬ್ ನಾವು ಅದ್ರ ಡೀಟೇಲ್ಗೆ ಹೋಗಕ್ಕೆ ಭಾಳ ಬೇಜಾರಾಗುತ್ತೆ, ಜುಗುಪ್ಸೆ ಬರುತ್ತೆ ಅಂಥ ವಿಷಯಗಳದೆಲ್ಲ. ನಿಮ್ಗೆ ಇಷ್ಟೇ ಹೇಳ್ತೀವಿ, ಫ್ಲೋರೆನ್ಸಿಕ್ ಲ್ಯಾಬ್ ನೀವು ನಂಬೋದಾದರೆ, ಅದನ್ನ ತಗೊಳ್ಳೋದಾದರೆ ಪರಸ್ಪರ ಸ್ಪರ್ಶ ಆಗಿಲ್ಲ, ಬಟ್ಟೆಗಳದ್ದು ಸ್ಪರ್ಶ ಆಗಿಲ್ಲ ಅಂತ, ಬಟ್ಟೆದು ಸ್ಪರ್ಶ ಆಗಿಲ್ಲ, ಮೈದು ಸ್ಪರ್ಶ ಆಗಿಲ್ಲ ಅಂತ, ಈ ಫ್ಲೋರೆನ್ಸಿಕ್ ಲ್ಯಾಬ್ನ ನಂಬೋದಾದರೆ ಅಂತ. ಇದು ಆಗದೇ ಘಟನೆ ನಡೆಯೋದಾದರೆ ಓಕೆ. ಈಗ ಆಕೆ ತೊಟ್ಟಿರೋ ಬಟ್ಟೆಗಳು ಎಲ್ಲ ನೆಗೆಟಿವ್ ಬಂದಿದ್ದಾರೆ, ಅಲ್ಲಿ ಯಾವ DNA ಕಂಡು ಬಂದಿಲ್ಲ. ಮೈಗೆ ಮೈ ಸಂಪರ್ಕ ಆದರೂ ಕೂಡ ವಾಪಸ್ ಬಟ್ಟೆ ತೊಟ್ಟಾಗಿ ಬರುತ್ತೆ ಅದು. ನೋಡಿ, ಇಬ್ಬರು ಶೇಕ್ ಹ್ಯಾಂಡ್ ಮಾಡಿದರೆ ಈ DNA ಎಲ್ಲ ಹೋಗುತ್ತೆ, ಅದು ಇಲ್ಲಿ ಬರುತ್ತೆ. ಅಂದರೆ ಚರ್ಮದ ಕಣಗಳು ಅಲ್ಲಿ ಹೋಗ್ತೇವೆ, ಅದು ಇಲ್ಲಿ ಬರುತ್ತೆ ಆ ಕಡೆ. ಚರ್ಮದ ಕಣಗಳು ಬರದೆ ಒಂದು ಘಟನೆ ನಡೆಯಲ್ಲ, ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಇದನ್ನು. ಎರಡು ವ್ಯಕ್ತಿಗಳು ಈ ಥರದ ಘಟನೆ ಇನ್ವಾಲ್ವ್ ಆಗಬೇಕು ಅಂದರೆ ಚರ್ಮದ ಕಣಗಳು ಹೋಗಲೇಬೇಕು ಒಂದು ಕಡೆಯಿಂದ ಒಂದು ಕಡೆಗೆ ಅಂತ. ಡೆಡ್ ಸ್ಕಿನ್ ಬರದೇನೆ ಈಗ ಇನ್ಸಿಡೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ಬೆವರು ಬರಬೇಕು, ಕೂದಲು ಬರಬೇಕು ಇಂಥದ್ದೆಲ್ಲ ಬೇರೆ. ಅದು ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಮಾಡಿದರೆ ಈ ಕಡೆಯಿಂದ ಆ ಕಡೆಗೆ ಡೆಡ್ ಸ್ಕಿನ್ ಹೋಗುತ್ತೆ, ಚರ್ಮದ ಕಣಗಳು ಹೋಗುತ್ತೆ, ಅದು ಕೂಡ ಇಲ್ಲ ಅಂತ FSL ಹೇಳುತ್ತೆ. ಹೆಂಗಾಗೋದು? ಆಗೋದು ಹೇಗಿದು? ಇದನ್ನ ಜಡ್ಜ್ಮೆಂಟ್ ಕೋಟ್ ಮಾಡುತ್ತೆ ಇದನ್ನ. ಹಾಗಾಗಿ ಇನ್ನೂ ಹೇಳ್ತೀವಿ, ಇನ್ನೂ ಮುಂದಕ್ಕೆ ಹೇಳ್ತೀವಿ, ಸುಮ್ಮನೆ ನಮ್ಮ DNA ಬಂದ್ಬಿಟ್ರೆ ಸಾಲದು, ಅದರಲ್ಲಿ ಎರಡು ಮಿಕ್ಸ್ ಆಗಿ ಬರಬೇಕು. ಇದನ್ನೆಲ್ಲ ಈಗ ಕಲ್ತ್ಕೊಂಡಿದ್ದು, ಇವ್ರು ಕಲ್ತಿರೋದು. ಈ ಎರಡೂ DNA, ಮೇಲ್ DNA ಫಿಮೇಲ್ DNA ಮಿಕ್ಸ್ ಆಗಿ ಬಂದರೆ ಮಾತ್ರ ಇನ್ಸಿಡೆಂಟ್ ನಡೆದಿದೆ ಅಂತ ಅರ್ಥ. ಅದಕ್ಕೆ ಮಿಕ್ಸ್ ಆಗಿ ಬರದೇ ಇದ್ರೆ, ಮಿಕ್ಸ್ಚರ್ ಇಲ್ಲದೆ ಇದ್ರೆ ಇನ್ಸಿಡೆಂಟ್ ಆಗಿಲ್ಲ ಅಂತ ಅದನ್ನು ಜಡ್ಜ್ ಹೇಳಿದ್ದಾರೆ. ಅಲ್ಲಿ ಮಿಕ್ಸ್ಚರ್ ಇಲ್ಲದೆ ಇರೋದ್ರಿಂದ ಖಂಡಿತವಾಗಿ ಈ ಘಟನೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಅವರು. ಅಂದರೆ ಈ ನೀವು ಹೇಳಿರ್ತಕ್ಕಂಥ ಸಮ್ಮತಿಯ ಸಂಘ ಅಥವಾ ವಿತ್ ಕನ್ಸೆಂಟ್ ಸಮಥಿಂಗ್ ನಡೆದಿದೆ ಅಂತ ಅನ್ನೋದು, ಅದು ನಡೆದಿಲ್ಲ ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ಕೋರ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದೆ ಅಂದರೆ, ಅಲ್ಲಿ ಏನೋ ಒಂದು ಬಟ್ಟೆಯಲ್ಲಿ ಒಂದು ಡ್ರಾಪ್ ಏನೋ ನಮ್ದೊಂದು DNA ಕಂಡು ಬಂದಿದೆ ಅಂತ ಅನ್ನೋ ಚರ್ಚೆಗಳಿದೆ, ಅಲ್ಲಿ ಮಾತು ಬಂದಿದೆ. ಒಂದು ಡ್ರಾಪ್ ಏನೋ ನಮ್ದೊಂದು ಹಾಗೆ ಬರೋಕ್ಕಾಗಲ್ಲ. ಅದು ಈಗ ಚರ್ಮದ ಕಣಗಳು ಬರ್ದೇನೆ ಇನ್ನೇನೋ ಒಂದು ಡ್ರಾಪ್ ಮಾತ್ರ ಇಲ್ಲಿಂದ ಬಂದು ಆಕಾಶದಿಂದ ಬಂದು ಬೀಳೋಕ್ಕಾಗಲ್ಲ. ಬಿದ್ದಿರೋದಕ್ಕೆ ಕಾನ್ಸ್ಪರಸಿ ಅಂತ ಅರ್ಥ ಅಷ್ಟೇ, ಅದಕ್ಕೆ ಪ್ಲಾಂಟಿಂಗ್ ಅಂತ ಅರ್ಥ ಅಷ್ಟೇ, ಬೇರೆ ಅರ್ಥ ಅಲ್ಲ ಅದಕ್ಕೆ. ನಮ್ಮ ಬೇರೆ ಯಾವ ಅಂಶನೂ ಬರ್ದೇನೆ ಯಾವುದೋ ಒಂದು ಅಂಶ ಹಿಂಗೆ ಆಕಾಶದಿಂದ ಬಂದು ಒಂದು ಬಟ್ಟೆಯಲ್ಲಿ ಒಂದೇ ಡ್ರಾಪ್ ಬಿದ್ದಿದೆ ಅಂದರೆ ನೀವು ಬೇರೆ ಅರ್ಥ ಮಾಡೋಕ್ಕೆ ಬರಲ್ಲ. ಅದನ್ನ ಬ್ಲಾಕ್ ಮೇಲ್ ಕೇಸಿಗೆ ಸಪೋರ್ಟ್ ಆಗಬೇಕಷ್ಟೇ, ಅದು ಬೇರೆ ಏನಾಗಲ್ಲ ಅದು. ಈ ಭಾಗ ಮುಂದೆ ಬ್ರೇಕ್ ನಂತರ ಮಾತಾಡೋಣ. ಒಂದು ಸಣ್ಣ ವಿರಾಮ. ಒಂದು ಜಡ್ಜ್ಮೆಂಟನ್ನು ಹಿಂದೆ ಮುಂದೆ ನೋಡಬೇಕಾಗತ್ತೆ ಅಂತ, ಹಿಂದೆ ಮುಂದೆ ನೋಡಬೇಕು, ಆರ್ಡ್ರ್ ಏನಿದೆ ನೋಡಬೇಕು, ಉದ್ದೇಶ ನೋಡಬೇಕು. ಇದು ಯಾವುದು ಇಲ್ಲದೇ ಬರೇ ಮಧ್ಯೆ ಒಂದು ವಾಕ್ಯ ತಕ್ಕೊಂಡು ಆಗ್ಬಿಟ್ಟಿದೆ ಜಡ್ಜ್ ಹೇಳಿದ್ದಾರೆ ಅಂತಂದರೆ ಜಡ್ಜ್ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ.